Today already we start a new chapter, second chapter. ಅವ್ರಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಬಗ್ಗೆ ಕಲಿಯಕತ್ತೀವಿ. ವ್ಯವಹಾರ ಸಂಘಟನೆ ಪ್ರಕಾರಗಳು. ಅವ್ರಿ ಇದ್ರೊಳಗೆ ಏನು ಮಾಡಿದ್ವಿ, ಇನ್ನೇನ್ರಿ ಪಾಲುದಾರಿಕೆಯ ಲಕ್ಷಣಗಳು ಮತ್ತೇನ್ರಿ ಅನುಕೂಲತೆಗಳು ಮತ್ತೇನ್ರಿ ಮಿತಿಗಳು, ಇವು ಮೂರುಗಳ ಬಗ್ಗೆನೂ ಕೂಡ ನೋಡಿವಿ. ಹಂಗಾರೆ ಇವತ್ತು ಯಾವ ಮಾಡಿದ್ರಿ, ಇವತ್ತು ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂದ್ರೆ ಪಾಲುದಾರರ ವಿಧಗಳು ಅಂತ ಹೇಳ್ತೀವಿ. ನೋಡಿರಿ, ಆ ಪಾರ್ಟ್ನರ್ಶಿಪ್ ಫಾರ್ಮ್ ಕ್ಯಾನ್ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ವಿತ್ ಅ ಡಿಫ್ರೆಂಟ್ ರೋಲ್ ಆ್ಯಂಡ್ ಲಯಬಿಲಿಟೀಸ್. ಅಂದ್ರೆ ರೀ ಬೇರೆ ಬೇರೆ ಪಾತ್ರ ಹಾಗೂ ಹೊಣೆಗಾರಿಕೆಗಳನ್ನು ನಿರ್ವಹಿಸುವ ವಿವಿಧ ಬಗೆಯ ಪಾಲುದಾರರನ್ನ ಹೊಂದಿರ್ತದೆ. ಹೌದ್ರಿ, ಇಲ್ಲಿ ಹೊಂದಿರತಕ್ಕಂಥದ್ದು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೀಸ್ ಟೈಪ್ ಆಫ್ ಇಂಪಾರ್ಟೆಂಟ್ ಫಾರ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದೇರ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ತಮ್ಮ ಹಕ್ಕು ಮತ್ತೇನ್ರಿ ಅವರ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಮುಖ್ಯವಾಗಿರ್ತದೆ. ಪಾಲುದಾರ ವಿಧಗಳನ್ನು ಈ ಕೆಳಕಂಡಂತೆ ವಿವರಿಸಲಾಗಿದೆ ಅಂತ ಹೇಳ್ತಾನೆ. ಅಂದರೆ ಇಲ್ಲೇ ಕೆಲವೊಂದಿಷ್ಟು ಪಾಲುದಾರ ವಿಧಗಳು ಬರ್ತಾವೆ. ಅಲ್ಲಿ ಮೊದಲದಾಗಿ ಬರ್ತಕ್ಕಂಥದ್ದು ಸಕ್ರಿಯ ಅಥವಾ ಏನ್ರಿ ಕಾರ್ಯಶೀಲ ಪಾಲುದಾರ, ಅಂದರೆ ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಎರಡನೇದು ನಿದ್ರಿಸುವ ಅಥವಾ ಏನ್ರಿ ಸುಪ್ತ ಪಾಲುದಾರ, ಸ್ಲೀಪಿಂಗ್ ಅವರ ಡಾರ್ಮೆಂಟ್ ಪಾರ್ಟ್ನರ್ ಅಂತ ಹೇಳ್ತೀವಿ. ರಹಸ್ಯ ಪಾಲುದಾರ ಅಂತ ಹೇಳ್ತೀವಿ. ರಹಸ್ಯ ಪಾಲುದಾರ ಅಂತಂದ್ರೆ ಸೀಕ್ರೆಟ್ ಪಾರ್ಟ್ನರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ನಾಮಮಾತ್ರ ಪಾಲುದಾರ, ನಾಮಿನಲ್ ಪಾರ್ಟ್ನರ್. ನೆಕ್ಸ್ಟ್ ಏನ್ರಿ ತೋರಿಕೆಯ ಪಾಲುದಾರ, ಪಾರ್ಟ್ನರ್ ಬೈ ಎಸ್ಟೋಪರ್. ಹೌದ್ರಿ, ಇದರ ನಂತರ ಬರ್ತಕ್ಕಂಥದ್ದು ಏನ್ರಿ ಪ್ರತಿನಿಧಿಸುವ ಅಲ್ಲಗೆಳೆಯುವ ಪಾಲುದಾರ ಅಂತ ಹೇಳ್ತೀವಿ. ಅದೇನ್ರಿ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಹೇಳ್ತೀವಿ. ಅವ್ರಿ ಈ ರೀತಿ ಏನು ಮಾಡ್ತೀವಿ, 7 ರೀತಿಯಾಗಿರ್ತಕ್ಕಂಥ ಪಾಲುದಾರಿಕೆಗಳು ಬರ್ತಾವೆ. ಅವ್ರಿ 1, 2, 3, 4, 5 ಮತ್ತೇನ್ರಿ 6 ರೀತಿಯಾಗಿರ್ತಕ್ಕಂಥ ಪಾಲುದಾರಿಕೆ ಏನ್ರಿ ಪ್ರಕಾರಗಳು ಬರ್ತಾವೆ. ಪಾಲುದಾರರ ಪ್ರಕಾರಗಳು. ಅಂದರೆ ಇದರಲ್ಲಿ ಮೊದಲದಾಗಿ ಬರ್ತಕ್ಕಂಥದ್ದು ಇಟ್ಸ್ ಏನ್ರಿ ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಹೇಳ್ತೀವಿ, ಅಥವಾ ಸಕ್ರಿಯ ಅಥವಾ ಕಾರ್ಯಶೀಲ. ಸಕ್ರಿಯ ಅಂತಂದ್ರೆ ಯಾವುದೇ ಕಂಪ್ನಿ ಒಳಗೇನ್ರಿ ಬಂಡವಾಳದೊಂದಿಗೆ ಏನಾದರೂ ಜವಾಬ್ದಾರಿ ಅಥವಾ ಕಾರ್ಯಗಳಲ್ಲಿ ತೊಡಕೊಂಡಿದ್ರ ಅಂಥ ವ್ಯಕ್ತಿನ ನೇರವಾಗಿ ಇಲ್ಲಿ ಕರಿತೀವಿ ನಾವು ಸಕ್ರಿಯ ಪಾಲುದಾರ ಅಥವಾ ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಆ್ಯನ್ ಆ್ಯಕ್ಟಿವ್ ಪಾರ್ಟ್ನರ್ ಈಸ್ ಅನ್ ಒನ್ ಹೂ ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್, ಅಂದ್ರೆ ಬಂಡವಾಳವನ್ನು ಹೂಡಿಕೆ ಮಾಡಿರಬೇಕು. ಅವ್ರಿ ಪಾರ್ಟಿಸಿಪೇಟ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಫರ್ಮ್, ಅಂದರೆ ಸಂಸ್ಥೆಯ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಂಡಿರಬೇಕು. ನೆಕ್ಸ್ಟ್ ಏನ್ರಿ ಶೇರ್ಸ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್, ಅಂದ್ರೆ ಲಾಭ ಮತ್ತು ನಷ್ಟಗಳನ್ನು ಹಂಚಿಕೆ ಮಾಡ್ಕೊತಿರ್ಬೇಕು. ಆ್ಯಂಡ್ ಈಸ್ ಲಯಬಲ್ ಟು ಅನ್ಲಿಮಿಟೆಡ್ ಎಕ್ಸ್ಟೆಂಟ್ ಟು ದ ಕ್ರೆಡಿಟರ್ಸ್ ಆಫ್ ದ ಫರ್ಮ್. ಸಂಸ್ಥೆಯ ಹೊಣೆಗಾರಿಕೆಗಳನ್ನು ಹೊತ್ತುಕೊಳ್ಳೋದ್ರಿ ಅಪರಿಮಿತವಾಗಿರ್ತಕ್ಕಂಥ ಹೊಣೆಗಾರನೇ ಆಗಿರ್ತಾನೆ. ಹೌದ್ರಿ, ಇದರ ನಂತರ ನೋಡ್ರಿ ದೀಸ್ ಪಾರ್ಟ್ನರ್ಸ್ ಟೇಕ್ ಆ್ಯಕ್ಚುಯಲ್ ಪಾರ್ಟ್ ಇನ್ ಅ ಕ್ಯಾರಿಂಗ್ ಔಟ್ ಬಿಸ್ನೆಸ್ ಆಫ್ ಫರ್ಮ್ ಆ್ಯಂಡ್ ಆನ್ ಬಿಹಾಫ್ ಆಫ್ ದ ಅದರ್ ಪಾರ್ಟ್ನರ್ಸ್. ನೋಡ್ರಿ, ಇಲ್ಲಿರ್ತಕ್ಕಂಥ ಕಾರ್ಯಶೀಲ ಪಾಲುದಾರ ಇಲ್ಲೇನು ಮಾಡ್ತಾನೆ, ಇತರ ಪಾಲುದಾರರ ಪರವಾಗಿ ಸಂಸ್ಥೆಯ ವ್ಯವಹಾರಗಳಲ್ಲಿ ಸಕ್ರಿಯವಾಗಿ ಏನು ಮಾಡ್ತಾನೆ, ಭಾಗವಹಿಸ್ತಾನೆ. ಅದಕ್ಕೆ ಏನು ಕರಿತೀರಿ ಕಾರ್ಯಶೀಲ ಅಥವಾ ಸಕ್ರಿಯ, ಇನ್ನು ಇಂಗ್ಲೀಷ್ ಒಳಗೆ ಏನಂತೀರಿ ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಅರ್ಥ ಆಗತ್ತೆ ಹೆಂಗಾರ. ಇದ್ರ ನಂತರ ನೋಡ್ರಿ ನಿದ್ರಿಸುವ ಪಾಲುದಾರ ಅಂತ ಹೇಳ್ತೀವಿ, ಅಂದ್ರೆ ಸ್ಲೀಪಿಂಗ್ ಆರ್ ಡಾರ್ಮೆಂಟ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಪಾರ್ಟ್ನರ್ಸ್ ಹೂ ಡು ನಾಟ್ ಟೇಕ್ ಪಾರ್ಟ್ ಇನ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ಅ ಬಿಸ್ನೆಸ್ ಆರ್ ಕಾರ್ಡ್ ಸ್ಲೀಪಿಂಗ್ ಪಾರ್ಟ್ನರ್ಸ್, ಅಂದ್ರೆ ಯಾರು ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಬಳಸೋದಿಲ್ಲ ಅಥವಾ ಉಪಯೋಗಿಸೋದನ್ನು ಕೊಡೋದಿಲ್ಲ, ಅವುಗಳಲ್ಲಿ ವ್ಯವಹಾರಗಳಲ್ಲಿ ಭಾಗವಹಿಸದೇ ಇರ್ತಕ್ಕಂಥ ಪಾಲುದಾರನ ಕರಿತೀವಿ ನಾವಿಲ್ಲಿ ಸೂಕ್ತ ಅಥವಾ ಪಾಲುದಾರ. ಹಂಗಾರೆ ಇಲ್ಲಿ ಏನು ಮಾಡಿರ್ತಾನ್ರವ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಆ ಕಾರ್ಯಚಟುವಟಿಕೆಗಳಲ್ಲಿ ಏನು ಮಾಡಲ್ರವ ಭಾಗವಹಿಸಂಗಿಲ್ಲ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಈ ಸ್ಲೀಪಿಂಗ್ ಪಾರ್ಟ್ನರ್ ಹವೆವರ್ ಕಾಂಟ್ರಿಬ್ಯೂಟ್ಸ್ ಕ್ಯಾಪಿಟಲ್ ಟು ದ ಫರ್ಮ್, ಅಂದ್ರೆ ಸಂಸ್ಥೆಗೆ ಏನು ಮಾಡ್ತಾನೆ ಬಂಡವಾಳ ಹೂಡಿಕೆ ಮಾಡಿರ್ತಾನೆ. ಶೇರ್ಸ್ ಇಟ್ಸ್ ಪ್ರಾಫಿಟ್ಸ್ ಲಾಸಸ್ ಆ್ಯಂಡ್ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಅವನು ಕೂಡ ಏನು ಮಾಡೋಕ್ಕಾಗತ್ತೆ ಲಾಭ ನಷ್ಟಗಳ ಹಂಚಿಕೆ ಮತ್ತು ಅಪರಿಮಿತ ಹೊಣೆಗಾರಿಕೆಗಳನ್ನು ಏನು ಮಾಡ್ತಾನೆ ಹೊಣೆಗಾರಿಕೆ ಆಗಿರ್ತಾರೆ. ಅದಕ್ಕೆ ಏನು ಕರಿತೀರಿ ನಿದ್ರಿಸುವ ಅಥವಾ ಸುಪ್ತ ಪಾಲುದಾರ. ನೋಡ್ರಿ, ಇಟ್ಸ್ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಎಂಟ್ರಿ ಈ ಜಸ್ಟ್ ಇನ್ವೆಸ್ಟ್ ಇನ್ ದ ಕ್ಯಾಪಿಟಲ್ ಆ್ಯಂಡ್ ಡು ನಾಟ್ ಹ್ಯಾವ್ ಎನಿ ಎಂಟ್ರಿ ಕಾಂಟ್ರಿಬ್ಯೂಷನ್ ಆರ್ ಆ್ಯಕ್ಟಿವಿಟೀಸ್ ಫಾರ್ ಡೇ ಟು ಡೇ. ಇವುಗಳಲ್ಲಿ ಯಾವುದು ಕೂಡ ಭಾಗವಹಿಸಿರಂಗಿಲ್ಲ. ಅವುಗಳನ್ನ ಕರಿತಿರಲೇ ನಿದ್ರಿಸುವ ಅಥವಾ ಸೂಕ್ತ ಪಾಲುದಾರ ಅಂತ ಹೇಳಿ ಕರಿತೀವಿ. ಇದ್ರ ನಂತರ ನೋಡ್ರಿ
ರಹಸ್ಯ ಪಾಲುದಾರ ಅಂತ ಹೇಳ್ತೀವಿ, ಸೀಕ್ರೆಟ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಸಂಸ್ಥೆಯೊಂದಿಗಿನ ಪಾಲುದಾರರ ಒಡನಾಟವು ಜನಸಾಮಾನ್ಯರಿಗೆ ಅಪರಿಚಿತರಾಗಿದ್ದರೆ ಅವರನ್ನು ರಹಸ್ಯ ಪಾಲುದಾರ ಅಂತ ಕರಿತೀವಿ. ಎ ಸೀಕ್ರೆಟ್ ಪಾರ್ಟ್ನರ್ ಈಸ್ ಒನ್ ವಾಸ್ ಅಸೋಸಿಯೇಷನ್ ವಿತ್ ದ ಫರ್ಮ್ ಈಸ್ ಅನ್ನೋನ್ ಟು ದ ಜನರಲ್ ಪಬ್ಲಿಕ್. ಅಂದರೆ ಸಾರ್ವಜನಿಕರಿಗೆ ಅಪರಿಚಿತನಾಗಿದ್ದರು ಅಂತಂದ್ರೆ ಅವಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಅಥವಾ ಕ್ಯಾಪಿಟಲ್ ಬಂಡವಾಳ ಹೂಡಿಕೆಯನ್ನು ಮಾಡಿರ್ತಾನೆ. ಆದಾಗೂ ಕೂಡ ಅವೇನು ಮಾಡ್ತಾನೆ, ಜನರಿಗೆ ಪರಿಚಯ ಇರಲಿಲ್ಲ ಅಂತಂದ್ರೆ ಅವನ ನೀವು ಕರಿತೀವಿ ನಾವಿಲ್ಲೇ ರಹಸ್ಯ ಪಾಲುದಾರ ಅಂತೇಳಿ ಕರಿತೀವಿ. ಅವ್ರಿ ಅದರ್ ದ್ಯಾನ್ ಈಸ್ ದ ಡಿಸ್ಟಿಂಕ್ಟ್ ಫೀಚರ್ ಇನ್ ಆಲ್ ಅದರ್ aspects he likes and the rest of the partners. He contributes the capital of the firm. It takes a part in the management, shares its to profits and losses, and has unlimited liability towards the creditors. ಸಾಲಗಾರರಿಗೆ ಅಪರಿಮಿತ ಹೊಣೆಗಾರಿಕೆನಾಗಿರ್ತಾನೆ. ಇವನು ಕೂಡ ಏನು ಮಾಡಬೇಕಾಗಿದ್ರಲ್ಲೇ ಲಾಭ ನಷ್ಟಗಳ ಹಂಚಿಕೆಯಲ್ಲಿ ತೊಡ್ಕೊಳ್ತಾನೆ ಮತ್ತು ಬಂಡವಾಳ ಮಾಡಿರ್ತಾನೆ. ಮತ್ತೇನ್ರಿ ನಿರ್ವಹಣೆ ಕಾರ್ಯದಲ್ಲಿ ಏನು ಮಾಡ್ತಾನೆ, ಇವನು ಕೂಡ ಒಂದು ಭಾಗವಾಗಿ ಏನು ಮಾಡ್ತಾನೆ ಅಂತ ಕೆಲಸ ಮಾಡ್ತಾನೆ. ಆದರೆ ಈ ರೀತಿ ಏನು ಮಾಡ್ತೀವಿ ಮನೆಗಳನ್ನ ಹಂಚ್ಕೊಳ್ತಕ್ಕಂಥದ್ದು. ಇದರ ನಂತರ ಬರ್ತಕ್ಕಂಥದ್ದು ತೋರಿಕೆಯ ಪಾಲುದಾರ. ನೋಡಿರಿ, ಇಲ್ಲಿರ್ತಕ್ಕಂಥ ತೋರಿಕೆ ಪಾಲುದಾರ ಅಂತಂದ್ರೆ ಪಾರ್ಟ್ನರ್ ಬೈ ಎಸ್ಟೋಪಲ್ ಅಂತ ಹೇಳ್ತೀವಿ. ಅಂತಂದ್ರೆ ಏನಿಲ್ಲ, ಎ ಪರ್ಸನ್ ಈಸ್ ಕನ್ಸಿಡರ್ ಅ ಪಾರ್ಟ್ನರ್ ಬೈ ಎಸ್ಟೋಪಲ್ ಇಫ್ ಥ್ರೋ ಈಸ್ ಆರ್ ಹರ್ ಓನ್ ಇನಿಷಿಯೇಟಿವ್ conducted or behavior she gives an impression to others that she a partner of the firm. Such partners are ಏನ್ರಿಲ್ಲ ಕಾರ್ಡ್ ಆಸ್ ಮಾಡ್ತೀವಿ ನಾವಿಲ್ಲೇ ಪಾರ್ಟ್ನರ್ ಬೈ ಎಸ್ಟೋಪಲ್ ಅಂತ ಹೇಳ್ತೀವಿ. ಅವ್ರಿ ಈ ರೀತಿ ಏನು ಮಾಡ್ತೀವಿ, ಅವುಗಳನ್ನು ಕರಿತಕ್ಕಂಥದ್ದು. ಲಿಯಬಲ್ ಫಾರ್ ದ ಡೆಬಿಟ್ ಆಫ್ ದ ಫರ್ಮ್ ಬಿಕಾಸ್ ಏನ್ರಿ, ಯಾಕಪ್ಪ ಅಂದ್ರೆ ನೆನಪಿರಲಿ, ತೋರಿಕೆ ಪಾಲುದಾರ ಅಂತಕ್ಕಂಥವ್ರು ಏನು ಮಾಡ್ತಾನೆ, ಒಬ್ಬ ವ್ಯಕ್ತಿಯನ್ನು ಏನು ಮಾಡೋದಿಲ್ಲ ತೋರಿಕೆ ಪಾಲುದಾರನೆಂದು ಪರಿಗಣಿಸಬೇಕಾದ್ರೆ ಆತ ಅಥವಾ ಆಕೆ ಸಂಸ್ಥೆಯಲ್ಲಿನ ತನ್ನ ತೊಡಗಿಸಿಕೊಳ್ಳುವಿಕೆ, ನಡವಳಿಕೆ ಅಥವಾ ವರ್ತನೆಯಿಂದ ತಾನು ಸಂಸ್ಥೆಯ ಪಾಲುದಾರಳು ಎಂಬ ಭಾವನೆಯನ್ನು ಬೇರೆಯವರಲ್ಲಿ ಉಂಟು ಮಾಡಿರಬೇಕು. ಈ ಬಗೆಯ ಪಾಲುದಾರರು ಬಂಡವಾಳವನ್ನು ತೊಡಗಿಸದೆ ಅಥವಾ ಸಂಸ್ಥೆಯ ವ್ಯವಹಾರಗಳಲ್ಲಿ ಭಾಗವಹಿಸದೇ ಇದ್ದರೂ ಮೂರನೇ ವ್ಯಕ್ತಿಗಳ ದೃಷ್ಟಿಯಲ್ಲಿ ಇವರು ಪಾಲುದಾರರ ಕಾರಣ ಇವರನ್ನು ಸಂಸ್ಥೆಯ ಸಾಲಗಳಿಗೆ ಹೊರೆಗಾರನಲ್ಲಾಗಿಸುವುದು. ಉದಾಹರಣೆಗೆ ನೋಡಿರಿ, ಇಲ್ಲಿ ರಾಣಿಯು ಸಿಂಪ್ಲೆಕ್ಸ್ ಸೊಲ್ಯೂಷನ್ ಎಂಬ ತಂತ್ರಾಂಶ ಸಂಸ್ಥೆಯಲ್ಲಿ ಪಾಲುದಾರಳಿರುವ ಸೀಮಾಳ ಸ್ನೇಹಿತಳಾಗಿದ್ದಾಳೆ. ಸೀಮಾಳ ಕೋರಿಕೆಯಂತೆ ರಾಣಿಯು ಮೋಹನ್ ಸಾಫ್ಟ್ವೇರ್ ವ್ಯವಹಾರ ಸಂಸ್ಥೆಯಲ್ಲಿ ಸೀಮಾಳ ಜೊತೆಗಿರುವ ಮತ್ತು ವಿಷಯವೊಂದರ ಮಾತುಕತೆ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಿಂಪ್ಲೆಕ್ಸ್ ಸೊಲ್ಯೂಷನ್ ಪಾಲುದಾರತ್ವವನ್ನು ಉಂಟು ಮಾಡುತ್ತಾಳೆ. ಅಂದ್ರೆ ಬೇರೆಯವರ ಪರವಾಗಿ ಇಲ್ಲಿ ಕೆಲಸಗಾರರನ್ನು ಮಾಡ್ತಕ್ಕಂಥದ್ದು. ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಡವಾಳವನ್ನು ಹೂಡಿಕೆ ಮಾಡಿರೋದಿಲ್ಲ, ಕೇವಲ ಅವರಲ್ಲೇ ನಿರ್ವಹಣೆಯನ್ನು ಮಾತ್ರ ಮಾಡ್ತಿರ್ತಾರೆ. ಯಾಕಂತಂದ್ರೆ ಒಂದು ಸಂಸ್ಥೆ ಅಥವಾ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ವ್ಯವಹಾರ ಮಾಡ್ತಕ್ಕಂಥದ್ರಲ್ಲಿ ನಾ ಈ ಕಂಪ್ನಿಯೊಂದು ಎದೀನಿ ಅಂತೇಳಿ ಮಾಡ್ತಾರೆ, ಅವರು ತೋರಿಸ್ಕೊಡ್ತಕ್ಕಂಥದ್ದು. ಅರ್ಥ ಆಗ್ತಾರೆ ಹಂಗಾರೆ ಈ ಮುಖಾಂತರ ಏನು ಮಾಡ್ತೀವಿ, ಅವುಗಳನ್ನು ತಿಳ್ಕೊತಕ್ಕಂಥದ್ದು. ನೋಡಿರಿ, ಈ ಮುಖಾಂತರ ಏನ್ರಿ ಈ ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಮಾತುಕತೆ ಆಧಾರದ ಮೇಲೆ ಸಿಂಪ್ಲೆಕ್ಸ್ ಸೊಲ್ಯೂಷನ್ಗೆ ಸಾಲವನ್ನು ಒದಗಿಸಿದ್ದಲ್ಲಿ ಅಂತಹ ಸಾಲ ಮರುಪಾವತಿಗೆ ಸಂಸ್ಥೆಯ ಪಾಲುದಾರರ ರಾಣಿಯೂ ಸಹ ಹೊಣೆಗಾರರಾಗುತ್ತಾರೆ. ತಮ್ಮ ವ್ಯವಹಾರಕ್ಕೆ ಏನು ಮಾತಾಡಿರ್ತಾರೆ ಅದಕ್ಕೂ ಕೂಡ ಇವರು ಏನಾಗಿರ್ತಾರಲ್ಲೇ ಹೊಣೆಗಾರರಾಗಿರ್ತಾರೆ ಅಂತ ಹೇಳ್ತಾರೆ. ಇದರ ನಂತರ ಕೊನೆದಾಗಿ ಬರ್ತಕ್ಕಂಥದ್ದು ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರ ಅಂತ ಹೇಳ್ತೀವಿ. ಅಂದ್ರೆ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಹೇಳ್ತೀವಿ. ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಪರ್ಸನ್ ಥ್ರೂ ಏನ್ರಿ ಹೂ ಪರ್ಸನ್ ಥ್ರೂ ಈಸ್ ಕಾಲ್ಡ್ ಏನ್ರಿ ಈಸ್ ನಾಟ್ ಎ ಪಾರ್ಟ್ನರ್ ಆಫ್ ದ ಫರ್ಮ್. ಅವ್ರಿ ಬಟ್ knowledgeably allows herself to be represented as a partner in a firm. Such a person becomes liable to outside creditors for repayment of any debts which have been extended to the firm on the basis of such representations. In case he is not really a partner and wants to save himself from such liability, he should immediately issue denial, clarifying his position that he is not a partner in the firm. If he does not do so, he will be responsible the third party for the any such debits ಅಂತ ಹೇಳ್ತೀವಿ. ಅಂದ್ರೆ ಏನು ಮಾಡ್ತೀವಿ, ಇಲ್ಲಿರ್ತಕ್ಕಂಥ ಅಲ್ಲಗಳೆಯುವ ಪಾಲುದಾರ ಏನು ಮಾಡೋಕ್ಕಾಗತ್ತೆ ರೀ, ಪ್ರತಿನಿಧಿಸುವ ಪಾಲುದಾರನು ಒಬ್ಬ ವ್ಯಕ್ತಿಯಾಗಿರ್ತಾನೆ. ಅವ್ರಿಗೆ ಸಂಸ್ಥೆಯ ಪಾಲುದಾರನಾಗದಿದ್ದರೂ ತನ್ನ ತಿಳುವಳಿಕೆಯಿಂದಲೇ ತಾನು ಸಂಸ್ಥೆಯ ಪಾಲುದಾರ ಎಂಬಂತೆ ಪ್ರತಿನಿಧಿಸುವನಾಗಿರುತ್ತಾನೆ. ಇಂತಹ ವ್ಯಕ್ತಿಯು
ತನ್ನ ಈ ಬಗೆಯ ಪ್ರತಿನಿಧಿತ್ವದ ಆಧಾರದ ಮೇಲೆ ಸಂಸ್ಥೆಗೆ ನೀಡಲಾಗಿರುವ ಸಾಲಗಳ ಮರುಪಾವತಿಯಲ್ಲಿ ಏನು ಮಾಡ್ತಾನೆ ಅವ ಬಾಹ್ಯ ಸಾಲಗಾರರಿಗೆ ಏನಾಗಿರ್ತಾನೆ ಹೊಣೆಗಾರಿಕೆನಾಗಿರ್ತಾನೆ. ಒಂದು ವೇಳೆ ನಿಜವಾದ ಪಾಲುಗಾರನಾಗಿದ್ದಲ್ಲಿ ತನ್ನನ್ನು ಈ ಹೊಣೆಗಾರಿಕೆಯಿಂದ ರಕ್ಷಿಸಿಕೊಳ್ಳಲು ಅವನು ಕೂಡಲೇ ಏನು ಮಾಡೋಕ್ಕಾಗುತ್ತೆ, ಸಂಸ್ಥೆಯಲ್ಲಿನ ತನ್ನ ಸ್ಥಾನ ಪಾಲುದಾರನೆಂಬುದನ್ನು ಸ್ಪಷ್ಟಪಡಿಸುವ ನಿರಾಕರಣೆ ಒಂದನ್ನು ನೀಡಬೇಕಾಗುತ್ತೆ ಅಂತ ಹೇಳ್ತಾನೆ. ಒಂದು ವೇಳೆ ಅವನು ಈ ರೀತಿ ಮಾಡಿದಲ್ಲಿ ಅವನು ಇಂತಹ ಯಾವುದೇ ಸಾಲಗಳಿಗೆ ಮೂರನೇ ವ್ಯಕ್ತಿಗಳಿಗೆ ಹೊಣೆಗಾರನಾಗಿರುತ್ತಾನೆ ಅಂತೇಳಿ ತಿಳಿಸ್ಕೊಡ್ತಾನೆ. ಅರ್ಥ ಆಗುತ್ತೆ ಹಂಗಾರೆ ನೋಡಿರಿ, ಇಲ್ಲಿ ಏನು ಮಾಡ್ತಾನೆ ಟೇಬಲ್ ಕೊಡ್ತಾನೆ. ಅಂದರೆ ಪಾಲುದಾರರ ಪ್ರಕಾರಗಳು ಅವರಲ್ಲಿ ಏನು ಮಾಡ್ತಾರೆ, ಬಂಡವಾಳ ನೀಡಿಕೆ ಐತೋ ಇಲ್ಲೋ, ಆಡಳಿತದಲ್ಲಿ ಭಾಗವಹಿಸೋಕೆ ಐತೋ ಇಲ್ಲೋ, ನಷ್ಟ ಬೆಲೆಗಳ ಹಂಚಿಕೆ ಐತೋ ಇಲ್ಲೋ, ಹೊಣೆಗಾರಿಕೆ. ಈ 4 ಅಂಶಗಳ ಮುಖಾಂತರ ಏನ್ರಿ ಆ ಪಾಲುದಾರರ ಪಾತ್ರ, ಜವಾಬ್ದಾರಿ, ಹೊಣೆಗಾರಿಕೆಗಳನ್ನು ತಿಳ್ಕೊತೀವಿ. ಈ ಟೇಬಲ್ ಮುಖಾಂತರ ಕೂಡ ಡಿಫ್ರೆನ್ಸಸ್ಸನ್ನು ತಿಳ್ಕೊಬೋದು. ಈ ಫಾರ್ ಎಕ್ಸಾಂಪಲ್ ಇಲ್ಲಿರ್ತಕ್ಕಂಥ ಏನ್ರಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಟ್ಟಾರೆ ಏನ್ರಿ 6 ರೀತಿಯಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಫಾರ್ಮ್ಗಳು ಅವ್ರಿ ಅವುಗಳ ಬಗ್ಗೆನೂ ಕೂಡ ಇವತ್ತು ನೋಡೋಣ. ಹಂಗಾರೆ ಇಲ್ಲೇ ನಿಮ್ಗೆ ಮೊದಲನೇ ಬರ್ತಕ್ಕಂಥದ್ದು ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳ್ತಾನೆ, ಪಾಲುದಾರರ ಪ್ರಕಾರಗಳು. ಇಲ್ಲೇನ್ರಿ ಕಾಲಮ್ ವೈಸ್ ನೋಡಿದಂತಂದ್ರೆ ಮೊದಲೇ ಬರ್ತಕ್ಕಂಥದ್ದು ಪಾಲುದಾರರ ಪ್ರಕಾರಗಳು, ಬಂಡವಾಳ ನೀಡಿಕೆ, ಆಡಳಿತದಲ್ಲಿ ಭಾಗವಹಿಸುವಿಕೆ, ಲಾಭ ನಷ್ಟಗಳ ಹಂಚಿಕೆ, ಹೊಣೆಗಾರಿಕೆ. ಅವ್ರಿ ಇಲ್ಲಿ ಮೊದಲೇ ಬರ್ತಕ್ಕಂಥದ್ದು ಆ್ಯಕ್ಟಿವ್ ಪಾರ್ಟ್ನರ್ ನೋಡ್ರಿ. ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಐತ್ರಿ, ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ಸ್ ಹೌದಾ, ಮ್ಯಾನೇಜ್ಮೆಂಟ್ ಒಳಗೆ ಭಾಗವಹಿಸ್ತಾನೆ ರೀ, ವ್ಯವಹಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾನೆ, ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅವ್ರಿ ಶೇರಿಂಗ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸಸ್, ಎಸ್ ಲಾಭ ನಷ್ಟಕ್ಕೆ ರೀ ಬಾಧ್ಯಸ್ಥನಾಗಿರ್ತಾನೆ. ಹೊಣೆಗಾರಿಕೆ ಏನಾಗಿರ್ತೈತೆ ಇಲ್ಲೇ ಅನ್ಲಿಮಿಟೆಡ್ ಆಗಿರ್ತೈತಿ. ಅದೇ ಸ್ಲಿಪ್ಪಿಂಗ್ ಪಾರ್ಟ್ನರ್ಸ್ ಒಳಗೆ ಸೂಕ್ತ ಪಾಲುದಾರರೊಳಗೆ ಬಂಡವಾಳ ಹಾಕಿರ್ತಾನೆ. ನೆನಪಿರಲಿ, ಇಲ್ಲಿ ಆಡಳಿತದಲ್ಲಿ ಭಾಗವಹಿಸುವಿಕೆ ಸಕ್ರಿಯವಾಗಿ ಭಾಗವಹಿಸುವುದಿಲ್ಲ. ಹೌದಾ, ಈ ಕಾಂಟ್ರಿಬ್ಯೂಟೆಂಟ್ರಿ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್. ಆದರೆ ಇವ್ರು ಏನು ಮಾಡ್ತಾರೆ, ಇವರು ಕೂಡ ಲಾಭ ನಷ್ಟಗಳ ಹಂಚಿಕೆಯೊಳಗೆ ಪಾಲ್ಗೊಳ್ತಾರೆ. ಶೇರಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇವ್ರದ್ದು ಕೂಡ ಇಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಇರ್ತೈತಿ, ಅನಿಯಮಿತವಾಗಿರ್ತಕ್ಕಂಥದ್ದು. ಅದರ ನಂತರ ಬರ್ತಕ್ಕಂಥದ್ದೇನು ಗುಪ್ತ ಪಾಲುದಾರ, ಸೀಕ್ರೆಟ್ ಪಾರ್ಟ್ನರ್. ಇವೇನು ಮಾಡ್ತಾನೆ ರೀ, ಕಾಂಟ್ರಿಬ್ಯೂಟ್ಸ್ ಕ್ಯಾಪಿಟಲ್ ಮಾಡ್ತಾನೆ, ಅಂದ್ರೆ ಬಂಡವಾಳನ ಹೂಡಿಕೆ ಮಾಡ್ತಾನೆ. ಇದರ ನಂತರ ಬರ್ತಕ್ಕಂಥ ಇಲ್ಲೇ ನೋಡಿ ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್ ಬಟ್ ಏನ್ರಿ ಸೀಕ್ರೆಟ್ಲಿ ಇಲ್ಲಿ ಭಾಗವಹಿಸ್ತಿರ್ತಾನೆ. ಅದೇನಾಗಿರ್ತೈತ್ರಿ ಇಲ್ಲೇ ಭಾಗವಹಿಸಿರ್ತಕ್ಕಂಥ ಗುಪ್ತ ಪಾಲುದಾರ ಸಕ್ರಿಯವಾಗಿ ಭಾಗವಹಿಸಲ್ಲ, ಆದರೆ ಅದು ಬೇರೆಯವ್ರಿಗೆ ಗೊತ್ತಾಗಿಲ್ಲ. ಸಾಮಾನ್ಯವಾಗಿ ಏನು ಮಾಡಿರ್ತಾನೆ ರೀ ಇವನು ಕೂಡ ಏನಾಗಿರ್ತಾನೆ ರೀ ಲಾಭ ಮತ್ತು ನಷ್ಟಗಳಿಗೆ ಏನಾಗಿರ್ತಾನೆ ಶೇರಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಹೌದಾ, ಇಲ್ಲಿ ಕೂಡ ಇಲ್ಲಿ ಹೊಣೆಗಾರಿಕೆ ಅಥವಾ ಲ್ಯಾಬಿಲಿಟಿ ಹೆಂಗಿರ್ತೈತಿ ರೀ, ಅನ್ಲಿಮಿಟೆಡ್ ಲ್ಯಾಬಿಲಿಟಿ ಇರ್ತೈತಿ, ಹೊಣೆಗಾರಿಕೆ ಇರ್ತೈತಿ. ಇದರ ನಂತರ ಬರ್ತಕ್ಕಂಥವನು ನಾಮಮಾತ್ರ ಪಾಲುದಾರ. ಈ ನಾಮಮಾತ್ರ ಪಾಲುದಾರ ಏನಾಗಿಲ್ಲ ರೀ ಬಂಡವಾಳವನ್ನು ಹಾಕಿರೋದಿಲ್ಲ, ವ್ಯವಹಾರದಲ್ಲಿ ಏನು ಮಾಡೋದಿಲ್ರಿವ ಸಕ್ರಿಯವಾಗಿ ಭಾಗವಹಿಸಂಗಿಲ್ಲ. ಕೇವಲ ಏನ್ರಿ ಸಾಮಾನ್ಯವಾಗಿ ಲಾಭ ನಷ್ಟಗಳಿಗೆ ಏನಾಗ್ತೀವ ಶೇರಿಂಗ್ ಆಫ್ ಪ್ರಾಫಿಟ್ಸ್ಗೆ ಇವಾಗ ಸಂಬಂಧ ಇರೋದಿಲ್ಲ. ಯಾಕಂದ್ರೆ ಅವ್ರಿ ನಾಮ ಮಾತ್ರ, ಹೆಸರಿಗೆ ಮಾತ್ರ ಅಂತ ಐತಿ. ಈಗ ಹೆಂಗೆ ನಾವು ಆಟ ಆಡ್ಬೇಕಾದ್ರೆ ಬೆಣ್ಣಿಗಳಿಗೆ ಏನು ಕರ್ಕೋತೀವಲ್ಲ ಆ ರೀತಿ ಏನ್ರಿ ಪಾಲುದಾರರು ಕೂಡ ಇಂಥವ್ರು ಏನು ಮಾಡ್ತಾರೆ ನಾಮ ಮಾತ್ರ ಪಾಲುದಾರ ಅಂತ ಕರಿತೀವಿ. ಇವ್ರಿಗೂ ಕೂಡ ಏನ್ರಿ ಅನಿಯಮಿತವಾಗಿರ್ತಕ್ಕಂಥ ಏನ್ರಿ ಹೊಣೆಗಾರಿಕೆ ಇರ್ತೈತಿ. ತೋರಿಕೆಯ ಪಾಲುದಾರ ಅಂತ ಹೇಳ್ತೀವಿ, ಬಂಡವಾಳ ಹಾಕಿರೋದಿಲ್ಲ ತೋರಿಕೆಯ ಪಾಲುದಾರ. ಅವ್ರಿಗೆ ವ್ಯವಹಾರದಲ್ಲಿ ಏನು ಮಾಡ್ತಾನೆ ಸಕ್ರಿಯವಾಗಿ ಭಾಗವಹಿಸೋದಿಲ್ಲ, ಲಾಭ ನಷ್ಟಕ್ಕೆ ಏನ್ರಿ ಬಾಧ್ಯಸ್ಥನಾಗಿರೋದಿಲ್ಲ, ಅನಿಯಮಿತವಾಗಿ ಇರುತ್ತದೆ. ಇದರ ನಂತರ ಬರ್ತಕ್ಕಂಥದ್ದು ಅಲ್ಲಗಳೆಯುವ ಪಾಲುದಾರ ಅಂತ ಹೇಳ್ತೀವಿ, ಬಂಡವಾಳ ಹಾಕಿರೋದಿಲ್ಲ, ವ್ಯವಹಾರದಲ್ಲಿ ಸಕ್ರಿಯವಾಗಿ ಏನು ಮಾಡೋಂಗಿಲ್ಲ ಭಾಗವಹಿಸೋದಿಲ್ಲ. ನೋಡಿರಿ, ಅಲ್ಲಗಳೆಯುವ ಪಾಲುದಾರ ಅಂತ ಹೇಳ್ತೀವಿ, ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಹೇಳ್ತೀವಿ. ಇವು ಯಾವುದೇ ಕಾರಣಕ್ಕೂ ಏನು ಮಾಡೋಂಗಿಲ್ಲ ಬಂಡವಾಳವನ್ನು ಹಾಕಿರೋಂಗಿಲ್ಲ. ಇದರ ನಂತರ ವ್ಯವಹಾರದಲ್ಲಿ ಏನು ಮಾಡ್ತಾನೆ ರೀ ಸಕ್ರಿಯವಾಗಿ ಭಾಗವಹಿಸುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಬಂಡವಾಳ ಹಾಕಿಲ್ಲ ಅಂತಂದ್ರೆ ಅಲ್ಲಿ ಎಲ್ಲರೂ ಏನು ಮಾಡ್ತಾನೆ ರೀ ಭಾಗವಹಿಸ್ಬೋದು ಅಥವಾ ಭಾಗವಹಿಸದೇ ಇರ್ಬೋದು. ಹೌದಾ, ಭಾಗವಹಿಸೋದಿಲ್ಲ ಆಲ್ಮೋಸ್ಟ್. ಇದರ ನಂತರ ಇವನು ಕೂಡ ಏನ್ರಿ ಲಾಭ ನಷ್ಟಕ್ಕೆ ಸಂಬಂಧ ಇರೋದಿಲ್ಲ ಅಥವಾ ಬಾಧ್ಯಸ್ಥನಾಗಿರೋದಿಲ್ಲ. ಇಲ್ಲೇನ್ರಿ ಅನಿಯಮಿತವಾಗಿರ್ತಕ್ಕಂತಹ ಏನ್ರಿ ಹೊಣೆಗಾರಿಕೆ ಇರ್ತೈತೆ. ಇದರ ನಂತರ ಇನ್ನು ಕೊನೆದಾಗಿ ಬರ್ತಕ್ಕಂಥದ್ದು ಅಪ್ರಾಪ್ತ ಪಾಲುದಾರ ಅಂತ ಹೇಳ್ತೀವಿ. ಅಪ್ರಾಪ್ತ ಪಾಲುದಾರ ಅಂತಂದ್ರೆ ಇಲ್ಲೇನು ಮಾಡ್ತೀರಿ ಆ ಮೈನರ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಕಾಂಟ್ರಾಕ್ಟ್ ಬಿಟ್ವೀನ್ 2 persons ಅಗ್ರಿ ಟು ಶೇರ್ ದ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಟು ಬಿಸ್ನೆಸ್ ಕ್ಯಾರಿಡ್ ಬೈ ದಮ್. ಅವ್ರಿಗೆ ಸಚ್ ಅ ಮೈನರ್ ಇಸ್ ಇನ್ ಕಾಂಪ್ಲಿಮೆಂಟ್ ಟು ಎಂಟರ್ ಇಂಟು ವ್ಯಾಲಿಡ್ ಕಾಂಟ್ರಾಕ್ಟ್ ವಿತ್ ಅದರ್ಸ್. ಇದನ್ನು ನೇರವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಇಲ್ಲೇನು ಮಾಡ್ತೀರಿ ಸಂಸ್ಥೆ ಯಾವುದೇ ಪಾಲು ಸಾಧ್ಯವಿಲ್ಲ. ಆದರೆ ಅಪ್ತಾದ ಪಾಲುದಾರನು ಪಾಲುದಾರಿಕೆ ಸಂಸ್ಥೆ ಪ್ರಯೋಜನಕ್ಕಾಗಿ ಇತರ ಪಾಲುದಾರರ ಪರಸ್ಪರ ಒಪ್ಪಿಗೆಯಿಂದ ಸಂಸ್ಥೆಗೆ ಸೇರಿಸಿಕೊಳ್ಳಬಹುದಾಗಿದೆ. ಈ ಫಾರ್ ಎಕ್ಸಾಂಪಲ್ ABCD ಅಂತ ಪಾರ್ಟ್ನರ್ಸ್ ತೊಗೊಂಡ್ವಿ ಅಂತಂದ್ರೆ ಅಲ್ಲಿಗೇನ್ರಿ ಬಿ ಪಾರ್ಟ್ನರ್ ಏನಾದರೂ ತೀರ್ಕೊಂಡ, ಮರಣ ಹೊಂದಿದ, ದಿವಾಳಿ ಆಯಿತು, ಅದರ ನಂತರ ಅವನ ಮಗ ಯಾರಾದರೂ ಇತ್ತು ಅಂತಂದ್ರೆ ಮಗಳಿದ್ದು ಅಂತಂದ್ರೆ ಅವ್ರನ್ನೇನು ಮಾಡೋದ್ರಲ್ಲೇ ಅಪ್ರಾಪ್ತ ಪಾಲುದಾರ ಅಂತೇಳಿ ಕೊಳ್ತೋಬೋದು.
ನೆನಪಿರಲಿ. ಇವ್ರೇನ್ರಿ ಸಂಸ್ಥೆಯೊಳಗೆ ಏನು ಮಾಡೋಕ್ಕಾಗಲ್ಲ, ಇವ್ರನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ವಹಣೆಯಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಇರಲ್ಲ. ಆದರೆ ಏನಪ್ಪ ಇವರು ಲಾಭಗಳಷ್ಟು ಹಂಚಿಕೊಳ್ಳುತ್ತಾರೆ, ನಷ್ಟವನ್ನು ಏನು ಮಾಡೋಕ್ಕಾಗಲ್ಲ ರೀ ಅವಂಗೆ ಹೊಂದಕ್ಕಾಗಲ್ಲ, ಭರಿಸಲು ಕೇಳುವಂತಿಲ್ಲ. ಯಾಕಂದ್ರೆ ಅವನು ಮೈನರ್ ಅಂತಂದ್ರೆ ವಿತಿನ್ ಇಯರ್ಸ್ ಆಫ್ 18 years 18 ವರ್ಷದ ಒಳಗೆ ಇತ್ತು ಅಂತಂದ್ರೆ ಆ ವ್ಯಕ್ತಿನ ಅಥವಾ ಆ ಮಗುವನ್ನು ಏನು ಕರಿತೀವಿ ನಾವಿಲ್ಲಿ ಅಪ್ರಾಪ್ತ ಏನ್ರಿ ಪಾಲುದಾರ ಅಂತ ಕರಿಬೋದು. ಅರ್ಥ ಆಗುತ್ತೆ ಹಂಗಾರೆ. ಇದ್ರ ನಂತರ ಏನ್ರಿ ನೋಡ್ರಿ, ಇಲ್ಲಿ ತನಕ ನೋಡಿದ್ದು ಪಾಲುದಾರರ ವಿಧಗಳು. ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾಲುದಾರಿಕೆಯ ವಿಧಗಳು. ಅರ್ಥ ಆಗುತ್ತೆ ರೀ. ಓಕೆ, ಇದರ ನಂತರ ಏನು ಮಾಡೋಣ ನಾವೇ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಥ್ಯಾಂಕ್ ಯು.